ಸರ್, ಇದು ಅರ್ಜುನನ ಕೇಸ್ ಆಯ್ತಲ್ವಾ, ಆವಾಗ ತುಂಬಾ ಮಾತುಗಳು ಬಂತು. ನಮ್ದು ಮೆಥಡ್ ಇನ್ನೂ ಅಡ್ವಾನ್ಸ್ ಆಗಿರ್ಬೇಕಿತ್ತು, ಇಕ್ವಿಪ್ಮೆಂಟ್ ಆ ಸ್ಟೇಜಲ್ಲಿ ಇಲ್ಲ, ಹಾಗೆ ಹೀಗೆ ಅಂತ ಮಾತುಗಳು ಬಂತು. ಅವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆಯೋ ಅದು ಗೊತ್ತಿಲ್ಲ. ನಿಮ್ಮ ಪ್ರಕಾರ ಈಗ ನಮ್ಮ ನಮ್ಮ ಒಂದು ಸ್ಟೇಟಲ್ಲಾಗಲಿ ಅಥವಾ ನೀವು ಹೋಗ್ತಿರಲ್ಲ ವರ್ಕ್ ಮಾಡೋದಲ್ಲಿ, ಬೇರೆ ನೇಷನ್ಗೆ ಅಥವಾ ಬೇರೆ ಒಂದು ಸ್ಟೇಜಲ್ಲಿ ಕಂಪೇರ್ ಮಾಡಿದ್ರೆ ಅಡ್ವಾನ್ಸ್ಡ್ ಆಗಿದೆಯಾ ಅಥವಾ ಅದೇ ಸ್ಟೇಜಲ್ಲಿ ಇದೆಯಾ, ಹೇಗೆ ಇಕ್ವಿಪ್ಮೆಂಟ್ ಲೆವೆಲ್ ಯಾವ ಥರ ಇದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾ? ಸೊ ದಟ್ ಆ ಪಾರ್ಟ್ನ ಒಂದು ಪಾಯಿಂಟ್ ಒಪ್ಕೊತೀನಿ. ಬೇರೆ ಸ್ಟೇಟ್ ಏನಾಗುತ್ತೆ ಅಂದರೆ ಅವರು ಎವ್ರಿ ಡೇ ನೋಡ್ತಾರೆ ಇದನ್ನ. ಈಗ ಬೇರೆ ಕಡೆ ಏನಾಗುತ್ತೆ ಅಂದರೆ ಲುಕ್, ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಾವು ದ ಫಸ್ಟ್ ಹೂ ಗಾಟ್ ಡಬಲ್ ಬ್ಯಾರಲ್ ಗನ್. ನಮ್ಮಲ್ಲಿ ಡಬಲ್ ಬ್ಯಾರಲ್ ಗನ್ನೇ ಇರಲಿಲ್ಲ ಆ ಕಾಲಕ್ಕೆ. ದಟ್ ವಾಸ್ ದ ಗ್ರೇಟೆಸ್ಟ್ ಥಿಂಗ್. ಏನಾಗುತ್ತೆ, ಬೇರೆ ಸ್ಟೇಟ್ ನಿಮಗೆ ಕಂಪೇರ್ ಮಾಡಬೇಕು ಅಂದರೆ ಅಲ್ಲಿನ ರೀತಿ ಇದೆಯಲ್ಲ. ಈಗ ಉದಾಹರಣೆಗೆ MP ಯಲ್ಲಿ ಅವರು ಟೈಗರ್ ಎವ್ರಿ ಡೇ ಇರ್ತಾರೆ. ಅವ್ರದ್ದು ಎವ್ರಿ ಡೇ ಸ್ಪಿಲ್ ಆಗ್ತಾ ಹೋಗುತ್ತೆ. ಈಗ ಅಖಿಲೇಶ್ ಮಿಶ್ರಾ ಅವರೇ ಬೆಳಗ್ಗೆ ಎದ್ದ ತಕ್ಷಣ ಅವ್ನು 6 ಗಂಟೆಗೆ ಎಲ್ಲಿ ಹಿಡಿಬೇಕಪ್ಪ ಅಂತ ಹೇಳ್ತಾನೆ. ಹಾಗಾಗಿ ಅವರು ದೇ ಆರ್ ಮೋರ್ ಅಡ್ವಾನ್ಸ್ಡ್. ಟೆಕ್ನಾಲಜಿಯಲ್ಲಿಯೂ ಸಹ ಡ್ರೋನ್ ಯೂಸ್ ಮಾಡ್ತಾರೆ, ಯೂಸ್ ನೈಟ್ ವಿಷನ್ ಯೂಸ್ ಮಾಡ್ತಾರೆ. ನಾವು ವರ್ಕ್ ಮಾಡಿದ್ದೀನಿ ಅಲ್ಲಿ. ಆಮೇಲೆ ಅಲ್ಲಿನ ಒಂದು ಟೀಮ್ ಇದೆಯಲ್ಲ, ಸಮಥಿಂಗ್ ಗ್ರೇಟ್. ಏನಾಗಿದೆ, ಅಲ್ಲಿ 15 ಜನ ಇದ್ದಾರೆ ಅವರಲ್ಲಿ, ಅವ್ರು ಪರ್ಮನೆಂಟ್ ಆಗಿದ್ದಾರೆ ಈಗ. ಸೊ ನಾವು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರನ. ಈಗಿಂದ ಆಲ್ಮೋಸ್ಟ್ ಒಂದು 10 ಚಿಕ್ಕಬರ್ಗಿ ಕೇಸ್, ಸಾರಿ ಇದೊಂದು ಮರ್ತೇ ನಿಮ್ಗೆ ಹೇಳೋದು. ಚಿಕ್ಕಬರ್ಗಿ ಕೇಸ್ ಒಂದು ವೆರಿ ಗ್ರೇಟೆಸ್ಟ್ ಇದು ಚಿಕ್ಕಬರ್ಗಿ ಕೇಸ್ ಅಂತ. ಅವರು ಆ ಟೈಗರ್ ಒಂದು 3-4 ಜನಕ್ಕೆ ಸಾಯಿಸಿದಾಗ ಬರ್ನೇ ಮಾಡಿದ್ರು IBನ. ಅವಾಗ ನಾನು ಇಲ್ಲಿದ್ನಲ್ಲ ಅವಾಗ. ಸೊ ಏನಾಗುತ್ತೆ, ಈ ಥರ ಆದಾಗ ಸರ್ಕಾರದವರು ಇರೆಸ್ಪೆಕ್ಟಿವ್ ವಿಚ್ ಪಾರ್ಟಿ ಇಟ್ ಈಸ್, ನಾನು ಹೇಳಿದೇನೆಂದರೆ ಆ ಮೂಮೆಂಟಿಗೆ ಮಾತ್ರ ರಿಯಾಕ್ಟ್ ಮಾಡೋದಲ್ಲ. ಏನಾಗುತ್ತೆ, ನಮ್ಮಲ್ಲಿ ಆ ಮೂಮೆಂಟ್ ರಿಯಾಕ್ಟ್ ಮಾಡ್ತಾರೆ, ಆಮೇಲೆ ಫಾಲೋಅಪ್ ಆಗಲ್ಲ. ಮೀಡಿಯಾದವರು ಆದರೂ ಅಷ್ಟೇ, ಯಾವ್ದಾದ್ರು ಅಷ್ಟೇ. ಎಲ್ಲಿ ಫಾಲೋಅಪ್ ಆಗಲ್ವೋ ಅಲ್ಲೇನಾಗುತ್ತೆ, ಹಂಗೆ ಉಳಿಯುತ್ತೆ. ಮೊದಲಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಬಟ್ ಇಫ್ ಯು ಕಂಪೇರ್ ವಿತ್ ಅದರ್ ಕಂಟ್ರೀಸ್, ನಾವು ಹೇಳಬೇಕು ಅಂದರೆ ಆಫ್ರಿಕಾದಲ್ಲೆಲ್ಲ ಹೆಂಗಿದೆ ಅಂದರೆ ದೇ ಗೋಯಿಂಗ್ ಚಾಪರ್. ಒಬ್ಬ ಡಾಕ್ಟ್ರನ್ನ ನನ್ನ ಡೇವ್ ಕೂಪರ್ ನನಗೆ ಟ್ರೈನ್ ಮಾಡಿರುವಂತಹ ವ್ಯಕ್ತಿ ಇದರಲ್ಲಿ ಒಂದು ಕಾನ್ಫರೆನ್ಸಲ್ಲಿ ಅವ್ರು ಮಾಡೋ ವರ್ಕ್ ಇದೆಯಲ್ಲ, ಹೆಲಿಕಾಪ್ಟರ್ ಕೊಡ್ತಾರೆ. ನಮ್ಮಲ್ಲಿ ಸಿಗತ್ತಾ ಅದು? ಹೆಲಿಕಾಪ್ಟರ್ನ ಹೋಗ್ಬಿಟ್ಟು ಡಾಟ್ ಮಾಡಿಕೊಂಡು ಎತ್ಕೊಂಡು ಬರ್ತಾರೆ ಅವರು. ಅಲ್ಲಿನ ಟೆಕ್ನಾಲಜಿ ಸಮಥಿಂಗ್ ಅಮೇಝಿಂಗ್. ಅಲ್ಲಿಗೆ ನಾವು ಕಂಪೇರ್ ಮಾಡೋಕ್ಕೆ ಆಗಲ್ಲ ನಾವು. ಸೊ ಅವರಿಗೆ ಅಷ್ಟೊಂದು ದುಡ್ಡು ಸಿಗುತ್ತೆ. ಒಬ್ಬ ಡಾಕ್ಟರ್ಸ್ನ ಅವ್ರು ಪರ್ಮನೆಂಟಾಗಿ ಇಟ್ಕೊತಾರೆ. ಈಗ ಮಹಾರಾಷ್ಟ್ರದಲ್ಲಿ ಸರ್, ಇದು ಮಹಾರಾಷ್ಟ್ರ ಇನ್ನೂ ಸಹ ನಾವು ರವಿಕಾಂತ್ ಒಬ್ಬರಗಡೆ ಪರ್ಮನೆಂಟ್ ಆಗಿಲ್ಲ. ನೆನ್ನೆ ಸಹ ಮಾತಾಡ್ತಾ ಇದೆ, ಪರ್ಮನೆಂಟ್ ಆಗಿಲ್ಲ. ಸೊ ಫಸ್ಟ್ ನಾಳೆದನ್ನು ಗೌರ್ಮೆಂಟ್ ಶುಡ್ ಮೇಕ್ ಡಾಕ್ಟರ್ಸ್ ಪರ್ಮನೆಂಟ್. ಡಾಕ್ಟರ್ಸ್ನ ಪರ್ಮನೆಂಟ್ ಅದೇನಾಗುತ್ತೆ, ನಾನು ಇರ್ತೀನಪ್ಪ ಇಲ್ಲಿ, ಆವಾಗ ಕೇಳಿದೆಲ್ಲ ಕೊಡ್ಬೋದು ಅಂತ ನಾವು ಕೇಳ್ಬೋದು. ಇನ್ನು ಐ ಥಿಂಕ್ ಡೆಫಿನೆಟ್ಲಿ ಲಾಜಿಸ್ಟಿಕ್ಸ್ಗಾಗಲಿ ಬರೀ ಗನ್ ಒಂದೇ ಆಗಲ್ಲ. ದೆರ್ ಆರ್ ಲಾಟ್ ಆಫ್ ನೈಟ್ ವಿಷನ್ ಗನ್ ಬೇಕಾಗತ್ತೆ. ನೀವು ನೈಟ್ ವರ್ಕ್ ಒಂದೊಂದು ಟೈಮಲ್ಲಿ, ಈಗ ನಾನು ಒಂದು ಮರ್ತೇ ಹೇಳೋದು ನಿಮಗೆ, ನೈಟು ಒಂದ್ಸರಿ ನಾನು ಆಪ್ರೇಟ್ ಮಾಡಿದ್ದೀನಿ. ಅದು ಲೆಪರ್ಡು, ಒಂದು ಕಾಲರ್ ಲೆಪರ್ಡು ಬಂಡೀಪುರ ಅಂತ. ಬಂಡೀಪುರದಲ್ಲಿ ಲೈಟ್ ಎಂಟರ್ ಆದಾಗ ರೂಲ್ಸ್ ಪ್ರಕಾರ ಮಾಡೋಂಗಿಲ್ಲ, ಒಪ್ಕೊತೀನಿ. ಬಟ್ ಒಂದು ಮಗುನ ಹಳ್ಳಿ ಕಡೆ ಏನು ಮಾಡ್ತಾರೆ, ಈ ಸೀರಿಯಲ್ ಹಾಕಿರ್ತಾರೆ, ಆ ಕಾಟ್ ಕೆಳಗಡೆ ಲೆಪರ್ಡ್ ಇದೆ. ರೂಲ್ಸ್ ಪ್ರಕಾರ ಏನಾಗುತ್ತೆ, ನೈಟ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ನಾನು ಇಲ್ಲಪ್ಪ ಬೆಳಗ್ಗೆ ಬರ್ತಿದ್ದೆ, ಜನ ಬಿಡ್ತಾರೆ, ನನಗೆ ಸುಮ್ಮನೆ ಬಿಡ್ತಾರೆ. ಮೀಡಿಯಾ ಎಲ್ಲ ಇದೆ, ನನಗೆ ಬರೀ ಒಂದೊಂದು ಕಾಲ್ ಕಾಣ್ತಾ ಇದೆ. ಟೆಕ್ನಿಕಲಿ ಸ್ಪೀಕಿಂಗ್ ನಾವು ತೈ ಹೊಡಿಬೇಕು, ನಾವು ಎಲ್ಲಿ ಮಾಂಸ ಇದೆ ಹೊಡಿಬೇಕು. ನನಗೆ ಆ ಟೈಮಲ್ಲಿ ನಾನು ತೈ ಕಾಣತಕ್ಕ ಕೂತ್ಕೊಂಡ್ರೆ ಅದು ಅಪ್ಪಿತಪ್ಪ ಅಟ್ಯಾಕ್ ಮಾಡಿದ್ರೆ ಮಗು ಅಳ್ತಾ ಇದೆ ಬೇರೆ. ಸೊ ವಿ ಟುಕ್ ಎ ಚಾನ್ಸ್. ಆ ಲೈಟ್ ಹಾಕ್ಕೊಂಡು ಆ ಏನು ಕೈಗೆ ಹೊಡೆದ್ವಿ, ಆಯಿತಾ. ಸೊ ರೂಲ್ಸ್ ರೆಗ್ಯುಲೇಷನ್ ಶುಡ್ ಹೆಲ್ಪ್ ಟು ಸಾಲ್ವ್ ದ ಪ್ರಾಬ್ಲಮ್. ಯಾವುದೇ ಒಂದು ರೂಲ್ಸ್ ಆಗಲಿ ರೆಗ್ಯುಲೇಷನ್ಸ್ ಆಗಲಿ ಒಂದು ಸಿಚುವೇಷನ್ನ ಸಾಲ್ವ್ ಮಾಡಬೇಕು. ಲಾಜಿಸ್ಟಿಕ್ಸ್ ನಾನು ಒಪ್ತೀನಿ. ಇನ್ನೂ ನಮಗೆ ನೈಟ್ ಬಯಲಾಗ ಕೊಡಬೇಕು, ಫಸ್ಟ್ ಪರ್ಮನೆಂಟ್ ಮಾಡಬೇಕು. ನಾನು ಹೇಳೋದು ಎಷ್ಟೇ ಹೇಳೋದು, ನಾನು ಫಸ್ಟ್ ಆಫ್ ಆಲ್ ನಾನು ಮಾನ್ಯ ಮಂತ್ರಿಗಳಾಗಲಿ ಅಥವಾ ಕನ್ಸರ್ನ್ಡ್ ಗೌರ್ಮೆಂಟ್ ಆಗಲಿ ಹೇಳಿದ್ದು, ನೀವು ಅದೊಂದು ಒಳ್ಳೆ ಬೆಳವಣಿಗೆ ಆಗ್ತಾಯಿದೆ. ಈಗಿನ ಮಂತ್ರಿಗಳು ನಾನು ಕೇಳಿದ ಪರ್ಮನೆಂಟ್ ಮಾಡ್ತಂಥ ಒಂದು ಮಾತುಕತೆ ನಡೀತಾ ಇದೆ. ಪರ್ಮನೆಂಟ್ ಮಾಡಿ, ಅಂದರೆ ಕಾಂಬಿನೇಷನ್ ಆಫ್ ಅನುಭವ ಇರೋರು ಮತ್ತು ಹೊಸ ಇವರು. ನೀವು ಇಫ್ ಯು ಸಿ ಅದರ್ ಸ್ಟೇಟ್ಸಲ್ಲಿ ಸೀನಿಯರ್ ಡಾಕ್ಟ್ರು ಜೂನಿಯರ್ ಡಾಕ್ಟ್ರನ್ನ ಪ್ರಿಪೇರ್ ಮಾಡ್ತಾನೆ. ಅವ್ನು ರಿಟರ್ನ್ ಆದ ತಕ್ಷಣ ಇವನು ಆ ಪೊಸಿಷನ್ ತೊಗೊತಾನೆ. ಯಾವುದೇ ಒಂದು ವ್ಯವಸ್ಥೆ ಏನಾಗಬೇಕು ಅಂದರೆ, ಸೀನಿಯರ್ ಡಾಕ್ಟ್ರು ಅನುಭವನ ಇವನಿಗೆ ಬಿಟ್ಟೋದಾಗ ಅವನು ಆ ಅನುಭವನ ಬೆಳೆಸ್ಕೊಂಡು ಹೋಗ್ತಾನೆ. ನಾನು ಅದನ್ನೇ ಹೇಳೋದು, ಲಾಜಿಸ್ಟಿಕ್ಸ್ ಲುಕ್, ನೀವು ಬೆಸ್ಟ್ ಆಫ್ ದ ಲಾಜಿಸ್ಟಿಕ್ಸ್ ಕೊಡ್ಬೋದು. ನೀವು ಅದನ್ನು ಹೆಂಗೆ ಯೂನಾಗಿ ಬರಲ್ಲ, ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್. ಉದಾಹರಣೆಗೆ ಈ ಕ್ಯಾಮ್ರಾ, ನೀವು 5D ತಂದಿದ್ದೀರ, ನಿಮ್ಗೆ ಗೊತ್ತಿರಬೇಕು ಫಂಕ್ಷನ್ಸ್ ಏನು ಅಂತ. ನೀವು ಕ್ಯಾಮ್ರಾ ಕೊಟ್ಟ ತಕ್ಷಣ ಒಳ್ಳೆ ಕ್ಯಾಮ್ರಾ ಹಾಕೋಕ್ಕಾಗತ್ತೆ ನಿಮಗೆ? ಕ್ಯಾಮ್ರಾ ಇಸ್ ಎ ಟೂಲ್. ಆ ಟೂಲ್ನ ಹೆಂಗೆ ಉಪಯೋಗಿಸೋದು ಮ್ಯಾನ್ ಪವರು. ಸೊ ನಾನು ಒಪ್ತೀನಿ, ಆ ಮಾತನ್ನ ಒಪ್ತೀನಿ. ನಾವು ಅದನ್ನು ಯಾವುದೇ ಒಂದು ಇದರಲ್ಲೂ ಸಹ ನಾವು ಅದನ್ನು ಪ್ರಪೋಸ್ ಮಾಡಿದ್ದೀವಿ. ವಿ ನೀಡ್ ಮೋರ್ ಸಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್.
ನೈಟ್ ವಿಷನ್ ಬೈನಾಕಲ್ಸ್ ಇರ್ಬೋದು, ನೈಟ್ ವಿಷನ್ ಡಾರ್ಟಿಂಗ್ ಗನ್ಸ್ ಇರ್ಬೋದು. ಆಮೇಲೆ ಈಗೊಂದು ಡ್ರೋನ್ಸ್, ಸಣ್ಣ ಪುಟ್ಟ ಡ್ರೋನ್ಸ್ ಸಿಗ್ತವೆ. ನಾವು ಮೊನ್ನೆ ಸಹ ಡ್ರೋನ್ಸಲ್ಲೇ ಎಕ್ಸಾಂಪಲ್ ಕೊಡ್ತೀನಿ, ನಾವು ಎಷ್ಟು ಅಡ್ವಾನ್ಸ್ ಆಗಿದ್ದೀವಿ ಕಂಪೇರ್ ಅಂದರೆ ನೈಟಲ್ಲೇ ಮಾಡ್ತಾನೆ ನಾವು ಇದನ್ನು. ನಾವು ಇಲ್ಲಿ ಬೆಂಗಳೂರಲ್ಲಿ ಲೆಪರ್ಡ್ ಬಂತಲ್ಲ, ನೈಟಲ್ಲಿ ನಾನು ಕಿರಣ್ ಮತ್ತು ಗಾರ್ಡು ವಾಸ್ ನೋನ್ ಟು ಯೂಸ್ ದ್ಯಾಟ್ ನೈಟ್ ವಿಷನ್ ಡ್ರೋನಲ್ಲ. ಹಂಗಾಗಿ ನಮ್ಗೆ ಗೊತ್ತಾಗಿದ್ದು ಲೆಪರ್ಡಲ್ಲಿ ಇದೆ ಅಂತ. ಆ ನೈಟ್ ವಿಷನ್ ಡ್ರೋನ್ ಇಲ್ಲ ನಮಗೆ ಅಂದರೆ ಗೊತ್ತಾಗ್ತಿಲ್ಲ ನಮಗೆ. ಆಮೇಲೆ ಅದ್ರ ಲಿಮಿಟೇಷನು ಬೇರೆ ಇದೆ ಅದ್ರದ್ದು. 45 ಮಿನಿಟ್ಸ್ ಆದಮೇಲೆ ಅದು ಮತ್ತೆ ಬ್ಯಾಟ್ರಿ ಮಾಡಬೇಕು, ಅವೆಲ್ಲ ನಾವು ವಿ ಆರ್ ಫಾರ್ ಇಟ್. ಬಟ್ ಅದಕ್ಕಿಂತ ಮುಂಚೆ ಏನು ಅಂದರೆ, ನೀವು ಇಷ್ಟೆಲ್ಲ ಕೊಡೋಕ್ಕೆ ಮುಂಚೆ ವೆಟ್ಸ್ನ ನೀವು ಪರ್ಮನೆಂಟ್ ಮಾಡಿ, ಸ್ಕಿಲ್ಫುಲ್ ಇರೋ ನಾವು ಟ್ರೈನಿಂಗ್ ಕೊಡಿ ಹೊಸಬ್ರು ಬರೋರಿಗೆ, ಸೀನಿಯರ್ನ ಅವ್ರ ಕೆಳಗೆ ಬಿಡಿ, ವರ್ಕ್ ಮಾಡಲಿ. ಇವತ್ತೇನಾಗ್ತಿದೆ ಅಂದರೆ ಅನುಭವ ಇದೆಯಲ್ಲ, ದಟ್ ಬೀಟ್ಸ್ ಎವ್ರಿಥಿಂಗ್. ಇವತ್ತು ಮಾಸ್ತಿಯಿಂದ ನಾನು ಕಲ್ತಿದ್ದೀನಿ ಆನೆ ಬಗ್ಗೆ. ನನ್ನ ಪ್ರೊಫೆಸರ್ ಹೇಳಿದ್ದು ಎಕ್ಸಾಮ್ ಬರೆದ್ವಿ ಮುಗೀತು. ಬಟ್ ಮಾಸ್ತಿ ನೀವು ಹೆಂಗೆ ರಿಪ್ಲೇಸ್ ಮಾಡ್ತೀರಾ ಆಯಿತಾ? ಟೆಕ್ನಾಲಜಿ ಇದೆ, ನೋ ಡೌಟ್. ಐ ಆಮ್ ದ ಫಸ್ಟ್ ಒನ್ ಟು ಯೂಸ್ ಟೆಕ್ನಾಲಜಿ. ಇವತ್ತು ಏನು ಹೊರದೇಶ, ನಾನು ಹೆಂಗೆ ಇಷ್ಟಪಡ್ತೀನಿ ಅಂದರೆ, ಹೊರದೇಶ ಏನಿದೆ ಟೆಕ್ನಾಲಜಿ ನಮ್ಮಲ್ಲೂ ಇರಬೇಕು ಅಂತ ಆಸೆ ಪಡ್ತೀನಿ ಇವತ್ತು ಗ್ಲೋಬಲ್ ವರ್ಲ್ಡಲ್ಲಿ. ಸೊ ನಿಮ್ಮ ಪಾಯಿಂಟಿಗೆ ನಾನು ಒಪ್ತೀನಿ, ಆಗಬೇಕು. ಅದಕ್ಕಿಂತ ಮುಂಚೆ ಅದನ್ನ ಹೆಂಗೆ ಉಪಯೋಗಿಸ್ಕೊಳ್ಳೋ ಒಬ್ಬ ಡಾಕ್ಟ್ರು ಗೊತ್ತಿರಬೇಕು ಅದನ್ನ. ಸೊ ನನ್ನ ಪಾಯಿಂಟು ನಿಮ್ಮ ಪಾಯಿಂಟು ಐ ಅಗ್ರಿ ಮಾಡ್ತೀನಿ. ಬಟ್ ಏನಾಗುತ್ತೆ ಅಂದರೆ, ಈ ಜನಕ್ಕೆ ಒಂದು ಅರ್ಥ ಮಾಡ್ಕೊಬೇಕು, ಟೆಕ್ನಾಲಜಿ ಈಸ್ ಅ ಏಡ್ ಟು ದ ಹ್ಯೂಮನ್ ಇಂಟೆಲಿಜೆನ್ಸು. ಟೆಕ್ನಾಲಜಿ ಕಾಂಟ್ ಟೇಕ್ ಓವರ್ ಹ್ಯೂಮನ್ ಇಂಟೆಲಿಜೆನ್ಸ್. ಯಾರು ಮೊನ್ನೆ ಒಂದು ಪೂನೆಯಿಂದ ಒಂದು ವಿಡಿಯೋ ಕಳಿಸಿದರು. ಅವ್ರು ಹೆಂಗೆ ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು ಅಂದರೆ, ಆ ಮೆಸೇಜಲ್ಲಿ ಡ್ರೋನ್ ಮೂಲಕ ನಾವು ಹೊಡೆದಿದ್ದೀವಿ. ಡ್ರೋನ್ನ ಯೂಸ್ ಮಾಡಿಕೊಂಡು ನಾವು ಟ್ರ್ಯಾಂಕ್ಯುಲೈಸ್ ಇಟ್. ಇನ್ನೂ ಆ ಲೆವೆಲಿಗೆ ನಾವಿನ್ನೂ ಹೋಗಿಲ್ಲ. ಅಂದರೆ ಡ್ರೋನಿಗೆ ನಾವು ಟ್ರ್ಯಾಂಕ್ಯುಲೈಸಿಂಗ್ ಅದೊಂದು ಬರ್ಬೋದು ಮುಂದೆ. ಐ ವಿಲ್ ಬಿ ಗ್ರೇಟ್. ಡ್ರೋನಿಗೆ ನಾವು ಯೂಸ್ ಹಾಕ್ಬಿಟ್ಟು ಅದಕ್ಕೆ ಬಾಡಿ ವೆಯ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಇಸ್ ದ ಮ್ಯಾನ್ ಯು ವಿಲ್ ಚೆಕ್ ದ ಬಾಡಿ ವೆಯ್ಟ್ ಅಲ್ಲ. ಸೊ ಆ ಡ್ರೋನ್ನ ಪ್ರಿಸೈಸ್ ಮಾಡಿ ಮುಂದೆ ವಿ ಡೆಫಿನೆಟ್ಲಿ ಐ ಆಮ್ ಫಾರ್ ಇಟ್. ಬಟ್ ನನ್ನ ಪ್ರಕಾರ ಮ್ಯಾನ್ ಶುಡ್ ನಾಟ್ ಕಮಾಂಡ್ ದ ಮಿಷಿನ್. ಇಟ್ ವಿಲ್ ಬಿ ಎ ಡಿಸಾಸ್ಟರ್ ಇಫ್ ಮ್ಯಾನ್ ಅಲ್ಟಿಮೇಟ್ಲಿ ಮಾಡಿದ ಮಿಷನ್ನ ನಾವೇ ತಾನೆ. ಸೊ ಹ್ಯೂಮನ್ ಇಂಟೆಲಿಜೆನ್ಸ್ ಶುಡ್ ನೆವರ್ ಬಿ ಅಂಡರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ಸ್ ಆಲ್ವೇಸ್ ಶುಡ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ಹ್ಯೂಮನ್.